5.5 ತಿಂಗಳ ಗಿಡ ಸರ್ ಇದು. ಆಲ್ಮೋಸ್ಟ್ 5 ಅಡಿ 5 ಇಂಚ್ ಇದೆ. ಒಂದು ತಿಂಗಳಿಗೆ 10 ಇಂಚು ರೇಸ್ ಆಗಿದೆ ಸರ್ ಗಿಡ. ವೆರೈಟಿ ಬಂದ್ಬಿಟ್ಟು ಅನ್ನ ಆಪಲ್ ಅಂತ. ನಮ್ಮ ಕಡೆ ಬರೋದು ಹರ್ಬಲ್ 99 ಅನ್ನ ಆಪಲ್. ಅದು ಬಿಟ್ಟರೆ ಪೋಲಿನೇಷನ್ಗೆ ಗೋಲ್ಡನ್ ಡೋರ್ ಸೆಟ್. ಒಂದು 50 ವರ್ಷ ಬರುತ್ತೆ ಸರ್ ಗಿಡ. ಈ ವೆರೈಟಿ ಎಲ್ಲಿ ಬೇಕಾದ್ರೂ ಬೆಳಿಬೋದು ಸರ್. ಎಲ್ಲ ವೆದರ್ ಶೂಟ್ ಆಗುತ್ತೆ. ನಾವು 3.5-4 ಅಡಿ ಇಟ್ಕೊಂಡು ಇಷ್ಟು ಕಟ್ ಮಾಡಿ ಬಿಡ್ಬೇಕು. ಇದು ಹೊಸ ಚಿಗುರು ಬಂದು ಗಿಡನ ಬೆಳೆಸ್ಕೋಬೇಕು. ಇದರಿಂದ ಸ್ವಲ್ಪ ಹೈಟ್ ಕಟ್ ಮಾಡ್ಕೊತೀವಿ. ಪ್ರತಿ 6 ತಿಂಗಳಿಗೆ ಒಂದು ಟೈಮು ಇದು ಕಟ್ ಮಾಡಿಕೊಂಡು ಈ ಥರ ಈ ಕೆಳಗಡೆ ಬ್ರಾಂಚಸ್ ಎಲ್ಲ ಏನು ಬರ್ಲಿಕ್ಕೆ ಬಿಡಬಾರ್ದು. ಲೈಟ್ ರೆಡ್ ಕಲರ್ ಬರುತ್ತೆ, ಫಿನಿಶಿಂಗ್ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಡಿಸೆಂಬರ್ ನವೆಂಬರ್ ಸೆಂಟ್ರಲ್ಲಿ 20 ದಿನ ಹೆಚ್ಚು ಕಡಿಮೆ ಚಳಿಕಾಲ ನೋಡಿಕೊಂಡು ಎಲ್ಲ ತೆಗೆದು ಬಿಟ್ಟಾಗಿದ್ಮೇಲೆ ತಿರ್ಗಾ ಹೂವು ಪಿಂದೆ ಎಲ್ಲ ಸೀಡಿಂಗ್ ಆಗುತ್ತೆ ಸರ್. ಇದು ಬಂದ್ಬಿಟ್ಟು ಗೋಲ್ಡನ್ ಡೋರ್ ಸೆಟ್. ಸ್ವಲ್ಪ ಎಲ್ಲ ಡಿಫ್ರೆನ್ಸ್ ಬರುತ್ತೆ. ಪೋಲಿನೇಷನ್ ಪ್ರಪೋಸ್ಗೆ ಹಾಕೊಂತೀವಿ. ಒಂದು 500 ಗಿಡ ಹಾಕೊಂಡ್ರೆ ಒಂದು 15-20 ಗಿಡ ಸಾಕು ಸರ್. ಇದು ಸಸಿ ನಟ್ಬೇಕಂದ್ರೆ 1.5 ಅಡಿ ಗುಂಡಿ ಹೊಡೆದಿದ್ವಿ. ಒಂದು ವಾರಕ್ಕೆ ಮುಂಚೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ, ಒಂದು 4 kg. 8 ಅಡಿ ಅಂದ್ರೆ 1 ಎಕರೆಗೆ 660 ಗಿಡ ಹಿಡಿತ. ಎಷ್ಟು ಬೆಳೆಗೆ ಒಂದು 20 ರಮ್ಮೆ ಇಟ್ಕೊಂಡು 20 ರಮ್ಮೆಗೆ ಒಂದೊಂದು 2 ಕಾಯಿ ಅಂದ್ರೇನು 40 ಕಾಯಿ ಸಾಕು. ಆಪಲ್ ಪ್ಲಾಂಟ್ ನರ್ಸರಿ ಇದೆ ಸರ್ ನಮ್ದೇ. ಹಿಮಾಚಲ್ ಪ್ರದೇಶದಿಂದ ತಂದಿದ್ದೀವಿ. 3 kg ಬ್ಯಾಗಲ್ಲಿ ಇಟ್ಟಿದ್ದೀವಿ. ನೋಡ್ತಾ ಇದ್ದೀರಾ 2 ವರ್ಷದ ಹಳೆ ಗಿಡ ಸರ್ ಇದು. ನಾಟಿ ಮಾಡಿದ 12 ತಿಂಗಳಿಗೆ ಕ್ರಾಪ್ ಹಿಡಿತದ ಸ್ಯಾಂಪಲ್ ಆಪಲ್. ಇದು ಗ್ರಾಫ್ಟಿಂಗ್ ಮಾಡಿ 1.5 ವರ್ಷ ಆಗಿದೆ ಸರ್. ಹರ್ಬಲ್ 99 ಅನ್ನ ಡೋರ್ ಸೆಟ್ 3 ವೆರೈಟಿ ನಮ್ಮ ಕಡೆ ಸಕ್ಸಸ್ಫುಲ್ ಆಗುತ್ತೆ ಅಂತೇಳಿ ನಮ್ಮಲ್ಲಿ 3 ವೆರೈಟಿನೂ ಸಿಕ್ಕುತ್ತೆ ಸರ್. ಒಳ್ಳೆ ಗಿಡ ಇದು. ರೇಟ್ ಬಗ್ಗೆ ಹೇಳಿದ್ರೆ ಬರೀ 200 ರೂಪಾಯಿ ಒಂದು ಗಿಡ ಕೊಡ್ತಾ ಇದೀವಿ ಸರ್. ಇಲ್ಲೇ 1000 ಗಿಡ ತಗೊಂಡ್ರೆ ಫ್ರೀ ಡೆಲಿವರಿ ಇದೆ. ಈ ಆಪಲ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ತೋಟದಲ್ಲಿ ನಾವು ಆಪಲ್ ಪ್ಲಾಂಟೇಶನ್ ಮಾಡಿ 5 ತಿಂಗಳು 20 ದಿನ ಆಗಿರ್ಬೋದು ಸರ್. 5.5 ತಿಂಗಳು ಆಗಿರ್ಬೋದು. 5.5 ತಿಂಗಳ ಗಿಡ ನಾವು ತಂದಿದ್ದು 1 kg ಪ್ಯಾಕೆಟ್ ಗಿಡ ತರಿಸಿದ್ವಿ ಸ್ಟಾರ್ಟಿಂಗಲ್ಲಿ. ಅದು ಗಿಡನೂ ಅಷ್ಟೊಂದು ಸರಿಗಿರಲಿಲ್ಲ ಸರ್. ಎಲ್ಲ ಡ್ಯಾಮೇಜ್ ಆಗಿ ಬಂದಿತ್ತು. ಆಟೋಲ್ಲಿ ತುಂಬ ದೂರದಿಂದ ತರಿಸಿದ್ವಿ. ನನಗೆ ಈ ಗಿಡ ಬರುತ್ತಾ ಅನ್ನೋದು ಅನುಮಾನ ಆಗಿಬಿಟ್ಟಿತ್ತು. ಗಿಡ ಬಂದಿದ ಮೇಲೆ ದುಡ್ಡು ಕೊಟ್ಬಿಟ್ಟಿದ್ದೆ, ಬುಕ್ ಮಾಡಿಬಿಟ್ಟಿದ್ದೆ ಗಿಡನ. ಬಟ್ ಗಿಡ ಅಷ್ಟು ಸರಿಗಿರಲಿಲ್ಲ. ಆದರೆ ನಾನು ಬಿಡಬಾರ್ದು, ಈ ಗಿಡನೇ ಬೆಳೆಸಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಗಿಡ 1250 ಗಿಡ ತರಿಸಿದ್ದು. ಅದರಲ್ಲಿ ಒಂದು 150 ಗಿಡ ಎತ್ತಿಕ್ಬಿಟ್ಟೆ ಸರ್. ಫುಲ್ ಡ್ಯಾಮೇಜ್ ಎಲ್ಲ ಇದು ಮಾಡಿಬಿಟ್ಟು ಸೈಡಿಗೆ ಇಕ್ಬಿಟ್ಟು 1150 ಗಿಡ ನಾಟಿ ಮಾಡಿಸಿದೆ. ಅದರಲ್ಲಿ ನಾಟಿ ಮಾಡಿದ್ದು 20 ದಿನಕ್ಕೆ ಅದು ಸ್ವಲ್ಪ ಡ್ಯಾಮೇಜ್ ಇದ್ದಿದ್ದು ಗಿಡ 400 ಗಿಡ ಹೋಯ್ತು ಸರ್. ಸರಿ ಹೋದರೆ ಹೋಗಲಿ ಅಂತೇಳಿ ಬಿಡೋಣ ಅಂತೇಳ್ಬಿಟ್ಟು ನಾನು ಮಿಕ್ಕಿದ ಗಿಡನ ಉಳಿಸ್ಕೊಳ್ಳೋಣ ಅಂತೇಳಿ ಮಾಡಿದೆ. ಆ ಫಲಾನೇ ಇದು ನೋಡ್ತಾ ಇರ್ಬೋದು. ಈ ರೀತಿ ಬಂದಿದೆ. ಇದು ಬಂದುಬಿಟ್ಟು ಇವಾಗ 5 ತಿಂಗಳು 5.5 ತಿಂಗಳು ಗಿಡ ಸರ್ ಇದು. ಆಲ್ಮೋಸ್ಟು ನಾನು 5 feet 5 ಇದ್ದೀನಿ. ಒಂದೊಂದು ಕಡೆ 6 ಅಡಿನೂ ಬಂದಿತ್ತು, ಕಟ್ ಮಾಡಿಬಿಟ್ಟಿದ್ವಿ ಆ ಕಡೆ ಎಲ್ಲ. ನೋಡಿ ಇದು ಆಲ್ಮೋಸ್ಟ್ 5 ಅಡಿ 5 ಇಂಚ್ ಇದೆ ಟಾಪ್ ಲೆವೆಲ್ಲು. ಒಂದು ತಿಂಗಳಿಗೆ 10 ಇಂಚು ರೇಸ್ ಆಗಿದೆ ಸರ್ ಗಿಡ. ಇದು ಒಳ್ಳೆ ಚೆನ್ನಾಗಿರೋದು. ಅದರಿಂದ ತಿರ್ಗಾ ನಾನೇ ಇವಾಗ ಒಳ್ಳೆ ಗಿಡ ನರ್ಸರಿ ಓಪನ್ ಮಾಡಿ 2 ವರ್ಷದ ಹಳೆ ಗಿಡ ಕೊಟ್ಟಿದ್ದೀನಿ. ನಾನು ತರಿಸಿದ 6 ತಿಂಗಳ ಹಳೆ ಗಿಡ ಸರ್. ಇವಾಗ ನಾನು 2 ವರ್ಷದ್ದು ಹಳೆ ಗಿಡ ತರಿಸಿಕ್ಕಿದ್ದೀನಿ ನಮ್ಮ ನರ್ಸರಿಯಲ್ಲಿ. ರೈತರು ಕೊಡೋಣ, ನಮ್ಮ ಥರ ಅಷ್ಟು ಗಿಡ ಹೋಗೋದು ಬೇಡ. 1250 ಗಿಡದಲ್ಲಿ 100 ಗಿಡ ಆಚೆ ನಾಟಿ ಮಾಡೋಕ್ಕೆ ಮುಂಚೆ ಎತ್ತಿಕ್ಬಿಟ್ವಿ. 1150 ಉಳಿದಿತ್ತು. ಆ 1150 ನಾಟಿ ಮಾಡಿನೂ ಅದರಲ್ಲಿ 400 ಗಿಡ ಹೋಗ್ಬಿಡ್ತು. ಆವಾಗ ನಮ್ಗೆ ಅರ್ಧಕ್ಕರ್ಧ ಗಿಡ ಓದ್ದಂಗೆ. ಅದರಿಂದ ತಿರ್ಗಾ ನಾನು ಒಳ್ಳೆ ಗಿಡ ತರಿಸಿ ನಾನೇ ನರ್ಸರಿ ಮಾಡಿ ನಾನು ನಾಟಿ ಮಾಡಿದ್ದೀನಿ. ನಮ್ಮ ಗಿಡನೂ ನೋಡಿ, ಆ ಗಿಡ ಎಲ್ಲ ನಾಟಿ ಮಾಡಿದ್ದು ಚೆನ್ನಾಗಿ ಬರ್ತಾ ಇದ್ದಾವೆ. ಇದು ಬಂದುಬಿಟ್ಟು ವೆರೈಟಿ ಬಂದುಬಿಟ್ಟು ಅನ್ನ ಆಪಲ್ ಅಂತ ಸರ್. ಇದು ನಮ್ಮ ಭಾಗದಲ್ಲಿ ರೈತರು ಕೇಳ್ತಾರೆ ಆಪಲ್ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ. ನಮ್ಮ ಕಡೆ ಬರೋದು ಹರ್ಬಲ್ 99 ಮತ್ತು ಅನ್ನ ಆಪಲ್ಲು. ಅದು ಬಿಟ್ಟರೆ ಪೋಲಿನೇಷನ್ಗೆ ಗೋಲ್ಡನ್ ಡೋರ್ ಸೆಟ್ ಅಂತೇಳಿ ಬರುತ್ತೆ. ಅದು ಮಾತ್ರ ನಮ್ಮ ಕಡೆ ಬರುತ್ತೆ ಸರ್. ಕರ್ನಾಟಕ, ಆಂಧ್ರ, ತೆಲಂಗಾಣ, ಹಿಮಾಚಲ್ ಪ್ರದೇಶ ಎಲ್ಲೇ ಆದರೆ ಯಾವ ವೆದರ್ಗಾದರೂ ಆಗಲಿ, ಶ್ರೀನಗರ, ಈ ವೆರೈಟಿ ಎಲ್ಲ ಕಡೆ ಬರುತ್ತೆ. ಬಟ್ ನಮ್ಮ ಹೀಟ್ ವೆದರ್ಗೆ ಸೆಟ್ ಆಗೋದು 45 ಡಿಗ್ರಿಗೆ ಇದು ಸರ್. ಹಿಮಾಚಲ್ ಕಡೆನೂ ತುಂಬ ತೋಟಗಳಿದ್ದಾವೆ ಅನ್ನ ವೆರೈಟಿದ್ದು. ಆ ಕಡೆ ಇಲ್ಲ ಅಂತೇನಿಲ್ಲ, ಆ ಕಡೆನೂ ಇದ್ದಾವೆ. ಹಿಮಾಚಲ ಇದ್ದಾವೆ, ಶ್ರೀನಗರ, ಜಮ್ಮು ಆ ಕಡೆ ಎಲ್ಲ ಇದ್ದಾವೆ. ಉತ್ತರಾಖಂಡಲ್ಲಿನೂ ಇದ್ದಾವೆ ಈ ಗಿಡಗಳು. 60 ವರ್ಷದ ಹಳೆ ಗಿಡ ಇದೆ ಸರ್. ಅಲ್ಲಿ ಮಾವಿನ ಗಿಡಗಳ ಥರ ಬೆಳೆಸ್ಕೋಬೋದು. ಇದು ನೀಟಾಗಿ ನೋಡಿಕೊಂಡ್ರೆ ಒಂದು 50 ವರ್ಷ ಬರುತ್ತೆ ಸರ್ ಗಿಡ. 50-60 ವರ್ಷದ ಹಳೆ ಗಿಡ ಆ ಕಡೆ ಇದೆ. ನಾವು ನೋಡಿದ್ದೀವಿ, ಟೂರ್ಗೆ ಹೋಗೋ ಟೈಮಲ್ಲಿ ನೋಡಿದ್ದೀವಿ. ಬಟ್ ಅಲ್ಲಿ ನೀವು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಬಿಡ್ತಾ ಇರ್ತಾರೆ ಹಳೆ ಗಿಡಗಳು. ತೋಟ ಮಾಡಿರೋರು ನೋಡ್ಬೋದು. ಈ ವೆರೈಟಿ ಎಲ್ಲಿ ಬೇಕಾದ್ರೂ ಬೆಳಿಬೋದು ಸರ್. ಮಿಕ್ಕಿದ ಆಪಲೆಲ್ಲ ಬರಲ್ಲ ನಮಗೆ. ಗಾಲ ಆಗ್ಬೋದು, M11 ಆಗ್ಬೋದು, M7 ಆಗ್ಬೋದು, ಅವೆಲ್ಲ ವೆರೈಟೀಸ್ ಇಲ್ಲಿ ಬರಲ್ಲ. ಬೇರೆ ಆಪಲ್ಸ್ ಎಲ್ಲ ಇಲ್ಲಿ ಬರಲ್ಲ ಸರ್. ಇವೆಲ್ಲ ಸಕ್ಸಸ್ಫುಲ್ ವೆರೈಟಿ. ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಬೆಳಿಬೋದು ಸರ್. ಎಲ್ಲ ವೆದರ್ ಶೂಟ್ ಆಗುತ್ತೆ. ಇದು ಅನ್ನ ಮತ್ತು ಹರ್ಬಲ್ 99 ಡೋರ್ ಸೆಟ್ಟು. ಸೊ ಇದು ಮೇಂಟೆನೆನ್ಸ್ ಎಲ್ಲ ಯಾವ್ದು ಇರುತ್ತೆ? ಕಾಯಿ ಎಲ್ಲ ಯಾವಾಗ ಬರುತ್ತೆ ಸರ್? ಇದು ಮೇಂಟೆನೆನ್ಸ್ ಅಂದರೆ ಇವಾಗ ನೋಡಿ ಸರ್, ಇದು ಒಳ್ಳೆ ಕ್ವಶನ್ ಕೇಳಿದ್ರಿ. ನೋಡಿ ಇವಾಗ ನಮ್ಮ ಆಲ್ರೆಡಿ ನಮ್ಮ ಇದರಲ್ಲಿ ಗಿಡಕ್ಕೆ 5 ಅಡಿ 5.5 ಅಡಿ ಬಂದಿರೋ ಗಿಡಕ್ಕೆಲ್ಲ ಕಟ್ ಮಾಡಿಬಿಟ್ಟಿದ್ವಿ. ಯಾವ ಲೆವೆಲ್ ಕಟ್ ಮಾಡಬೇಕಂದ್ರೆ ಒಂದು 5 ಅಡಿ ಗಿಡ ಬಂದರೆ ಇಲ್ಲಿ ನೋಡಿ ಸರ್, ಇದು 4 ಅಡಿ 3.5 ಅಡಿಯಿಂದ 4 ಅಡಿ 3 ಅಡಿ ಇಟ್ಕೊತಾರೆ. ನಾವು 3.5-4 ಅಡಿ ಇಟ್ಕೊಂಡು ಇಷ್ಟು ಕಟ್ ಮಾಡಿ ಬಿಡಬೇಕು.
ಇಷ್ಟು ಕಟ್ ಮಾಡಿಬಿಟ್ರೆ ಇದು ಹೊಸ ಚಿಗುರು ಬಂದು ಗಿಡನ ಬೆಳೆಸ್ಕೋಬೇಕು ಸರ್. ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಸರ್. ಪ್ರತಿಯೊಂದನ್ನು ಕಟ್ ಮಾಡ್ಕೋಬೇಕು. ಇದು 1.5 ಅಡಿ ಬಿಟ್ಟು ಇದು ನಮಗೆ ಈ ರೆಮ್ಮೆನ 1.5 ಅಡಿ ಬಿಟ್ಟು ಇಲ್ಲಿ ಕಟ್ ಮಾಡ್ಬೇಕು ಸರ್. ಇದು ಇಂಪಾರ್ಟೆಂಟು. ನಮ್ಮ ಆಪಲ್ ಇದರಲ್ಲಿ ನೋಡಿ ಸರ್, ಟಾಪಲ್ಲಿರೋದು ಸ್ಟ್ರೈಟಾಗಿ ಹೋಗಿರೋದು ಇದರಿಂದ ಸ್ವಲ್ಪ ಹೈಟಿಗೆ ಕಟ್ ಮಾಡ್ಕೊತೀವಿ. ಈ ರೀತಿ ನೀಟಾಗೆ ಕಟ್ ಮಾಡ್ಕೋಬೇಕು. ಪ್ರತಿ 6 ತಿಂಗಳಿಗೆ ಒಂದು ಟೈಮು ಇದು ಕಟ್ ಮಾಡಿಕೊಂಡು ಈ ಥರ ಈ ಕೆಳಗಡೆ ಬ್ರಾಂಚಸ್ ಎಲ್ಲ ಏನು ಬರ್ಲಿಕ್ಕೆ ಬಿಡಬಾರ್ದು ಸರ್. ಇದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಿದು. ಯಾಕಂದರೆ ಈ ರೆಮ್ಮೆ ನಮಗೆ ದಪ್ಪ ಆಗ್ಬೇಕು ಸರ್. ಈ ರೆಮ್ಮೆಗಳೆಲ್ಲ ದಪ್ಪ ಆಗಿ ಈ ರೆಮ್ಮೆನೇ ಸರ್ ನಮ್ಗೆ ಈ ರೆಮ್ಮೆಗಳು ಬಿಟ್ಕೊಂಡು 18 ತಿಂಗಳಾಗಿದ್ಮೇಲೆ ಕ್ರಾಪಿಗೆ ಬಿಡ್ತೀವಿ ಸರ್. ಫಸ್ಟ್ ಕ್ರಾಪ್ಗೆ 18 ತಿಂಗಳ ಗಂಟ ಈ ರೆಮ್ಮೆಗಳನ್ನ ನಾವು ಬೆಳೆಸ್ಕೋಬೇಕು. ಗಾತ್ರದಲ್ಲಿ ದಪ್ಪ ಮಾಡಿಕೊಂಡು ಬೆಳೆಸ್ಕೊಂಡು ಆಮೇಲೆ 18ನೇ ತಿಂಗಳಿನಿಂದ ನಾವು ಫಸಲು ಬಿಡ್ತೀವಿ ಸರ್. ಇದು 2 ವರ್ಷಕ್ಕೆ ಬರೋ ಅಂಥ ಬೆಳೆ ಸರ್. ಇದು ಫಸ್ಟ್ ವರ್ಷ ಬೇಕಂದರೆ ಗಿಡ ಚೆನ್ನಾಗಿದ್ದರೆ ನಾವು ನಮ್ಮ ನರ್ಸರಿಯಲ್ಲಿ ತಂದಿರೋ ಅಂಥ ಗಿಡ ಇದ್ದರೆ ಸ್ಯಾಂಪಲ್ ಬೇಕಂದರೆ ಒಂದು ವರ್ಷದಲ್ಲೇ ನೋಡ್ಬೋದು. ಸ್ಯಾಂಪಲ್ ಅಂದರೆ ಒಂದು 5 ಕಾಯಿ 10 ಕಾಯಿ ಒಳಗಡೆ ಬಿಟ್ಕೋಬೋದು. ಕಮರ್ಷಿಯಲಾಗಿ ಬಿಟ್ಟು ನಾವು ಮಾರ್ಕೆಟಿಗೆ ಹಾಕಬೇಕು ಮಾರಬೇಕು ಒಂದು 5 kg ಇಂದ 8 kg ಬಿಡಬೇಕಂದ್ರೆ 18 ತಿಂಗಳ ಮೇಲೆ ಬಿಟ್ಕೋಬೇಕು ಸರ್. ಬಿಟ್ಕೊಂಡು ಮಾಡ್ಕೋಬೋದು. ಕಾಯಿ ಎಲ್ಲ ಯಾವ ಥರ ಶೇಪ್ ಬರುತ್ತೆ ಕಲ್ಲದು ಇದೆಲ್ಲ ಸರ್? ಇದು ಕಾಯಿ ಬಂದುಬಿಟ್ಟು ಆಪಲ್ ಹರ್ಬಲ್ 99 ಬಂದುಬಿಟ್ಟು ಸ್ವಲ್ಪ ರೌಂಡ್ ಕಡಿಮೆ ಬರುತ್ತೆ. ರೆಡ್ನೆಸ್ ಲೈಟ್ ರೆಡ್ ಬರುತ್ತೆ, ಫುಲ್ ರೆಡ್ ಬರಲ್ಲ. ಇದು ಅನ್ನ ವೆರೈಟಿ ಬಂದುಬಿಟ್ಟು ರೌಂಡ್ ಬರುತ್ತೆ, ಫುಲ್ ರೆಡ್ ಬರುತ್ತೆ. ಫುಲ್ ರೆಡ್ ಅಂದರೆ ಬ್ಲ್ಯಾಕ್ ರೆಡ್ ಬರಲ್ಲ. ಗಾಲಾ ಆಪೆಲ್ಲು M11 M7 ಆ ಥರ ಬರೋ ಥರ ಡೀಪ್ ರೆಡ್ ಬರಲ್ಲ. ಲೈಟ್ ರೆಡ್ಡು ಚೆನ್ನಾಗಿರುತ್ತೆ ಸರ್ ನೋಡಲಿಕ್ಕೆ. ರೆಡ್ಡು ನ್ಯಾಚುರಲ್ ಆಗಿ ರೆಡ್ಡು ಏನು ಲೈಟ್ ರೆಡ್ ಕಲರ್ ಬರುತ್ತೆ ಆ ಥರ ಬರುತ್ತೆ. ಫಿನಿಶಿಂಗ್ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಇದು ದೇವನಹಳ್ಳಿಯಲ್ಲಿ ಹತ್ರನೂ ಮಾಡಿದ್ದಾರೆ ಸರ್ ಒಬ್ಬರು ಬಸವರಾಜ್ ಅಂತೇಳಿ. ಅವ್ರ ತೋಟಕ್ಕೂ ವಿಸಿಟ್ ಮಾಡಿದ್ದೀನಿ ನಾನು. ಅವ್ರದ್ದು ತುಂಬ ಚೆನ್ನಾಗಿದೆ. ಅವ್ರದ್ದು ಅನ್ನ ವೆರೈಟಿನೇ ಹಾಕಿರೋದು. ಅವರು 3ನೇ ಬೆಳೆ ಇವಾಗ ತೆಗಿತಾ ಇದ್ದಾರೆ. ಈ 3ನೇ ಬೆಳೆಯಲ್ಲೂ ಅವ್ರದ್ದು ಗಿಡ ಬಂದುಬಿಟ್ಟು ಚೆನ್ನಾಗಿ ಹೂವು ಎಲ್ಲ ಬಂದಿದೆ. 15 ಡೇಸ್ ಮುಂಚೆನೇ ಹೋಗಿದ್ದೆ, ಚೆನ್ನಾಗಿ ಬಂದಿದ್ದಾರೆ. ಅವರೆಲ್ಲ ಎಲ್ಲ ಇದು ಮಾಡಿದ್ದಾರೆ. ಎಲ್ಲ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ವರ್ಷಕ್ಕೆ ಒಂದು ಟೈಮ್ ಕಟ್ ಮಾಡ್ಬೇಕು ಸರ್. ಬೆಳಗ್ಗೆ ಬಿಡ್ತೀವಿ ಅಂದರೆ ಇನ್ನೊಂದು ನೋಡಿ ಗಿಡ ಬೆಳೆಸೋ ಗಂಟನೂ ಕಟಿಂಗ್ ತೊಗೋಬೇಕು. 6 ಮಂತ್ಗೆ ಒಂದು ಟೈಮು. ಗಿಡ ಬೆಳೆದಿದ್ಮೇಲೆ ವರ್ಷಕ್ಕೆ ಒಂದು ಟೈಮು ಡ್ರಾಪ್ ಔಟ್ ಮಾಡಿ ಎಲೆ ಉದುರಿಸಿ 10ನೇ ತಿಂಗಳು ಇಲ್ಲ 11ನೇ ತಿಂಗಳಲ್ಲಿ ನವಂಬರ್ ಡಿಸೆಂಬರ್ 20 ದಿನ ಒಳಗಡೆ ಎಲ್ಲ ಎಲೆ ಉದುರಿಸಿ ಎಲ್ಲ ರೆಮ್ಮೆಗಳು ಕಟ್ ಮಾಡಿ ರೆಡಿ ಮಾಡಿದ್ರೆ ಆವಾಗ ಹೂವು ಸ್ಟಾರ್ಟ್ ಆಗುತ್ತೆ ಸರ್. ಪ್ರತಿ ವರ್ಷ ಈ ಪ್ರೊಸೀಜರ್ ಮಾಡ್ತಾ ಇರಬೇಕು. ಡೈರೆಕ್ಟಾಗಿ ಆಪಲ್ ಬರಲ್ಲ ಸರ್. ಇದಕ್ಕೆ ಮೈನ್ ಏನು ಮಾಡಬೇಕಂದ್ರೆ ಎಲ್ಲ ಎಲೆ ಉದುರಿಸ್ಬೇಕು. ಡಿಸೆಂಬರು ನವಂಬರ್ ಸೆಂಟ್ರಲ್ಲಿ ನಮ್ಮ ಕ್ಲೈಮೇಟ್ ನೋಡಿಕೊಂಡು 20 ದಿನ ಹೆಚ್ಚು ಕಡಿಮೆ ಚಳಿಕಾಲ ನೋಡಿಕೊಂಡು ಎಲ್ಲ ತೆಗೆದು ಬಿಟ್ಟಾಗಿದ್ಮೇಲೆ ತಿರ್ಗಾ ಹೂವು ಪಿಂದೆ ಎಲ್ಲ ಸೀಡಿಂಗ್ ಆಗುತ್ತೆ ಸರ್. ಇದು ನೀವೇನು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಗೋಲ್ಡನ್ ಡೋರ್ ಸೆಟ್ ಸರ್. ಇದು ಪೋಲಿನೇಷನ್ಗೆ ಹಾಕಿರೋದು. ಇದು ನೋಡಿ, ಇದು ನಾನು ಕೆಳಗಡೆ ಇದು ಕಟ್ ಮಾಡಿಬಿಡ್ತೀನಿ. ಇದು ಇಟ್ಕೋಬಾರ್ದು ಸರ್. 2.5 ಅಡಿ 3 ಅಡಿವರೆಗೂ ಯಾವ ಗಿಡದಲ್ಲಿನೂ ಇದು ಇಟ್ಕೋಬಾರ್ದು. 2.5 ಅಡಿ ಮೇಲೆ ಇಟ್ಕೋಬೇಕು. ಇದು ಇದು ಕಟ್ ಮಾಡಲಿಕ್ಕೆ ಇದು ತುಂಬ ಸ್ಟ್ರೈಟ್ ಹೋಗುತ್ತೆ. ಇದು ಬಂದುಬಿಟ್ಟು ಗೋಲ್ಡನ್ ಡೋರ್ ಸೆಟ್ ಸರ್. ಈ ಗಿಡಕ್ಕೆ ಆ ಗಿಡಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎಲೆ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಗಿಡ ಇದು ಪೋಲಿನೇಷನ್ ಪ್ರಪೋಸ್ಗೆ ಹಾಕ್ಕೊತೀವಿ. ಒಂದು 500 ಗಿಡ ಹಾಕ್ಕೊಂಡ್ರೆ ಒಂದು 15-20 ಗಿಡ ಸಾಕು ಸರ್. ಇದು 500 ಗಿಡಕ್ಕೆ. ಇದು ಗೋಲ್ಡನ್ ಕಲರ್ ಬರುತ್ತೆ ಆಪಲ್. ಇದು ಬಂದುಬಿಟ್ಟು ಗೋಲ್ಡನ್ ಕಲರ್ ಬರುತ್ತೆ. ಕಲರ್ ಮಾತ್ರ ಡಿಫ್ರೆನ್ಸು, ಫಿನಿಶಿಂಗ್ ಎಲ್ಲ ಸೇಮ್ ಬರುತ್ತೆ, ಕಲರ್ ಡಿಫ್ರೆನ್ಸ್ ಆಗುತ್ತೆ. ಈ ಗಿಡ ಏನಕ್ಕೆ ಹಾಕ್ಕೊತೀವಿ ಅಂದರೆ ಪೋಲಿನೇಷನ್ ಆಗೋದಕ್ಕೆ ಮಾತ್ರ ಹಾಕ್ಕೊತೀವಿ. ಸ್ವಲ್ಪ ಗಿಡ ಜಾಸ್ತಿ ಇದು ಇಳುವರಿ ಬರುತ್ತೆ. ಗೋಲ್ಡನ್ ಕೆಲವರು ಲೈಕ್ ಮಾಡಲ್ಲ, ರೆಡ್ಡಿಶ್ ಆಪೆಲ್ಲ ಲೈಕ್ ಮಾಡೋದ್ರಿಂದ ಇದು ತುಂಬ ಕಡೆ ತೋಟಗಳಿದ್ದಾರೆ. ಕೆಲವರು ಲೈಕ್ ಮಾಡ್ತಾರೆ, ಕೆಲವರು ಮಾಡಲ್ಲ. ಬಟ್ ನಾವು ಇದು ಹಾಕ್ಕೋಬೇಕು ಸರ್ ಗಿಡ. ನಾವು ಇದು ಸಸಿ ನೆಟ್ಬೇಕಂದ್ರೆ 1.5 ಅಡಿಗೆ 1.5 ಅಡಿ ಗುಂಡಿ ಹೊಡೆದಿದ್ವಿ. ಗುಂಡಿ ಹೊಡೆದ್ಬಿಟ್ಟು ನಾವು ನಾಟಿ ಮಾಡಿದ ಒಂದು ವಾರಕ್ಕೆ ಮುಂಚೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ, 4 kg. ನಾಟಿ ಮಾಡಿದ ದಿನ ಬೇವಿನ ಹಿಂಡಿ ಹಾಕ್ಕೊಂಡು ಆಳ್ದು ಮಣ್ಣು ಒಳಗಡೆ ಮಣ್ಣು ಮೇಲೆಲ್ಲ ಒಂದು 300-350 ಗ್ರಾಮ್ ಅಷ್ಟು ಹಾಕಿದ್ದೀವಿ ಬೇವಿನ ಹಿಂಡಿ ಹಾಕ್ಕೊಂಡು ಗಿಡ ನಾಟಿ ಮಾಡಿ ಟ್ರಿಪ್ ಪೈಪ್ ಎಳ್ದಿದ್ದೀವಿ ಸರ್. ಟ್ರಿಪ್ ಪೈಪ್ ಎಳ್ದ್ಬಿಟ್ಟು ಆವತ್ತು ಫುಲ್ ನೀರು ಕೊಡಬೇಕು ನೀಟಾಗಿ. ಮಣ್ಣೆಲ್ಲ ನೀಟಾಗಿ ಇದಾಗಬೇಕು ಆಳದಲ್ಲಿ. ಆಮೇಲೆ ಮಾರನೇ ಟೈಮ್ನಿಂದ ನೀರು ಬಂದುಬಿಟ್ಟು 3 ದಿನಕ್ಕೆ ಇಲ್ಲ 5 ದಿನಕ್ಕೆ ಬೇಸಿಗೆ ಇದ್ದರೆ ಕೊಡಬೇಕು. ಮಳೆಕಾಲ ಇದ್ದರೆ ನೀರು ಕೊಡಬಾರ್ದು ಸರ್. ಇದಕ್ಕೆ ವಾಟರ್ ಮ್ಯಾನೇಜ್ಮೆಂಟೂ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ. ಅದು ಯಾವಾಗಂದ್ರೆ ನೀವು ಕ್ರಾಪಿಗೆ ಬಿಡೋಕ್ಕೆ ಟೈಮಲ್ಲಿ ನಾನು ಹೇಳ್ದಲ್ಲ, ನವಂಬರ್ ಡಿಸೆಂಬರಲ್ಲಿ ನಾವು ಡ್ರಾಪ್ ಔಟ್ ಮಾಡೋಕ್ಕೆ ಮುಂಚೆ ನೀರು ಒಂದು 90 ಡೇಸ್ ಟು 80 ಡೇಸ್ ನೀರೇ ಸ್ಟಾಪ್ ಮಾಡಬೇಕು ಸರ್ ಗಿಡಕ್ಕೆ.
ಹೂವು ಬಿಡಬೇಕಂದ್ರೆ ಎಲ್ಲ ಡ್ರಾಪ್ ಔಟ್ ಮಾಡಿಟ್ಟ ಮೇಲೆ ಯಾವುದೇ ಕಾರಣಕ್ಕೆ ಗಿಡಕ್ಕೆ ನೀರು ಕೊಡಬಾರ್ದು. ಸರ್ ಈಗ ಎಕರೆಗೆ ಎಷ್ಟು ಗಿಡ ಬೇಕಾಗ್ಬೋದು ಆ್ಯಪಲ್ಲು? ಸರ್ ಆಪಲ್ ಗಿಡ ಎಕರೆಗೆ 8 ಅಡಿಗೆ 8 ಅಡಿ ಹಾಕ್ಕೋಬೋದು, ಇಲ್ಲ 10 ಅಡಿಗೆ 10 ಅಡಿ ಹಾಕ್ಕೋಬೋದು. 8 ಅಡಿಗೆ 8 ಅಡಿ ಅಂದರೆ ಒಂದು ಎಕರೆಗೆ 660 ಗಿಡ ಹಿಡಿತದೆ ಸರ್. ಇಲ್ಲ 10 ಅಡಿಗೆ 10 ಅಡಿ ಹಾಕ್ಕೊತೀವಿ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ಇಟ್ಕೊತೀವಿ ಅಂದರೆ ನಿಮಗೆ ಒಂದು 540 ಗಿಡ ಸಹ ಬೇಕು. ಇಲ್ಲ ಇನ್ನೂ ಜಾಸ್ತಿ ಬೇಕು, 850 ಗಿಡ ಹಾಕಬೇಕು, 750 ಗಿಡ ಬೇಕಂದರೆ ಬೇರೆ ಬೇರೆ ಮೆಜರ್ಮೆಂಟ್ ಇದೆ. ನಾನು ಶೀಟ್ ಕಳಿಸ್ಕೊಡ್ತೀನಿ ಬೇಕಂದರೆ, ಅದು ಡೀಟೇಲ್ಸ್ ಇದೆ. 10/5 ಇದೆ, 8/5 ಇದೆ, 8/6 ಇದೆ. ಅದು ಬೇರೆ ಬೇರೆ ಮೆಜರ್ಮೆಂಟಲ್ಲಿ 750 ಗಿಡ 800 ಗಿಡವರೆಗೂ ಕುಂಡ್ರಿಸ್ಬೋದು. ಬೇಕಂದರೆ ಎಕರೆಗೆ ಕುಂಡ್ರಿಸ್ಕೋಬೋದು. ನನಗೆ ಗೊತ್ತಿಲ್ಲದ ಪ್ರಕಾರ 8 ಅಡಿಗೆ 8 ಅಡಿ ಮಾಡಿಕೊಂಡ್ರೆ ಒಳ್ಳೇದು ಸರ್, ಸಾಕು. ಒಂದು ಎಕರೆಗೆ ಸ್ವಲ್ಪ ಬಿಸಿಲು ಎಲ್ಲ ಬರಬೇಕು. ಯಾಕೆ ಅಂದರೆ ಇದು ಗಾತ್ರದಲ್ಲಿ ಬರುತ್ತೆ. ಇವಾಗ ನೋಡಿ, ಇದು 5 ತಿಂಗಳ ಗಿಡ, ಇದರಲ್ಲಿ ಬ್ರಾಂಚಸ್ ಇನ್ನೂ ಇದು ಬರೋದಿದ್ದಾವೆ. ನಾವು 18ನೇ ತಿಂಗಳು ಕ್ರಾಪಿಗೆ ಬಿಡ್ತೀವಿ ಅಂದರೆ ಕನಿಷ್ಠ ಪಕ್ಷ 15ನಿಂದ 20 ರೆಂಬೆಗಳು ಈ ಥರ ದಪ್ಪ ಮಾಡಿಕೊಂಡು ಒಂದು 20 ರೆಂಬೆ ಇಟ್ಕೋಬೇಕು ಸಾಕು. ಫಸ್ಟ್ ಬೆಳೆಗೆ ಒಂದು 20 ರೆಂಬೆ ಇಟ್ಕೊಂಡು ಮಿಕ್ಕಿದೆಲ್ಲ ಕಟ್ ಮಾಡಿಕೊಂಡು ಅದನ್ನು 20 ರೆಂಬೆಗೆ ಒಂದೊಂದು 2 ಕಾಯಿ ಅಂದ್ರೂ 40 ಕಾಯಿ ಸಾಕು ಸ್ಟಾರ್ಟಿಂಗು ಫಸ್ಟು ಕ್ರಾಪ್ಗೆ. ಆಮೇಲೆ ಇನ್ನೊಂದು ಕ್ರಾಪಿಗೆ ಒಂದು 60 ಕಾಯಿ ಹಂಗೆ ಬಿಟ್ಕೋಬೋದು. ಬಿಟ್ಕೊಂಡು ಗಿಡನೂ ಡೆವಲಪ್ ಮಾಡ್ಕೋಬೇಕು, ಈ ರೆಂಬೆಗಳನ್ನೆಲ್ಲ ಡೆವಲಪ್ ಮಾಡಬೇಕು. ಇವಾಗ ಆಮೇಲೆ ಏನು ಮಾಡ್ತೀವಿ ಅಂದರೆ ರೆಂಬೆಲ್ಲ ಹಿಂಗೆ ತೆಗಿತೀವಿ. ಇದರಲ್ಲಿ ಬ್ರಾಂಚಸ್ ಇದು ಆಲ್ರೆಡಿ ಬೆಂಡಾಗಿದೆ. ಬೆಂಡಾಗದೇ ಇರೋ ಕಡೆ ಲೈಟಾಗಿ ಹಿಂಗೆ ಬೆಂಡ್ ಮಾಡ್ತೀವಿ ಸರ್ ನಾವು. ಇವಾಗ ಬೆಂಡ್ ಮಾಡ್ತೀವಿ, ಕಟಿಂಗ್ ಮಾಡಿದ್ದೀವಿ, ಲೈಟಾಗಿ ಬೆಂಡ್ ಮಾಡ್ತೀವಿ. ತಂಗು ಸಾಕಿ ಹಿಂಗೆ ಕಟ್ ಮಾಡಿಕೊಂಡು ಲೈಟಾಗಿ ಹಿಂಗೆ ಬರಬೇಕು, ನ್ಯೂಟ್ರಿಯನ್ಸ್ ಬರಬೇಕು. ಆವಾಗ ಇದು ಗಿಡ ನೀಟಾಗಿ ಇದಾಗುತ್ತೆ ಸರ್. ಇಂಪಾರ್ಟೆಂಟ್ ಸುದ್ದಿ ಏನಂದರೆ, ಆಪೆಲ್ಲು ಗಿಡ ನಾಟಿ ಮಾಡಿ ಆಪೆಲ್ಲು ಫಸ್ಟ್ ಬೆಳೆಗೇ ಪ್ರೂಮಿಂಗ್ ಅನ್ನೋದು ಇಂಪಾರ್ಟೆಂಟು. ಪ್ರೂಮಿಂಗ್ ಅಂದರೆ ಏನಂದರೆ, ನಾವು ಕ್ರಾಪಿಗೆ ಬಿಡ್ತೀವಿ. ಇವಾಗ 2ನೇ ವರ್ಷದಿಂದ ಇದು ಆಪೆಲ್ಗೆ ಕಮರ್ಷಿಯಲಾಗಿ ಆಪೆಲ್ ಬಿಡಬೇಕಂದ್ರೆ ಪ್ರೂಮಿಂಗು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಗಿಡ ಇರೋ ಗಂಟನೂ ವರ್ಷ ಪ್ರೂಮಿಂಗ್ ಮಾಡಬೇಕು. ಪ್ರೂಮಿಂಗ್ ಯಾವ ರೀತಿ ಅಂದರೆ, ಈ ಚಿಕ್ಕ ಗಿಡಕ್ಕೆ ಆಲ್ರೆಡಿ ನಾವು ಗಿಡ ಬೆಳೆಸ್ಕೊಳ್ಳೋ ಪ್ರೂಮಿಂಗ್ ಪದ್ಧತಿ ತೋರಿಸ್ತೀನಿ. ಇದೇ ರೀತಿ ನೀವು ಆಪಲ್ ಬಿಟ್ಕೊಳ್ಳೋ ಟೈಮಲ್ಲೂ ಮಾಡಬೇಕಾಗುತ್ತೆ. ನೋಡಿ ಸರ್, ಇವಾಗ ಈ ಗಿಡ ಇದೆ, ಈ ಗಿಡಕ್ಕೆ ನೋಡಿ ಸರ್ ಪ್ರೂಮಿಂಗ್ ಅಂದರೆ ಏನಂದರೆ, ಇಲ್ಲಿ ನೋಡಿ ಸರ್, ಈಗ ಇದೆಲ್ಲ ರೆಂಬೆ ಕಟ್ ಮಾಡ್ಕೊಬಿಡ್ಬೇಕು. ನಮಗೆ ಎಷ್ಟು ರೆಂಬೆ ಬೇಕು ಅಷ್ಟು ಇಟ್ಕೋಬೇಕು. ಬೇಕಾಗಿರೋದೆಲ್ಲ ಕಟ್ ಮಾಡಿ ವೇಸ್ಟನ್ನು ಬಿಟ್ಕೋಬೇಕು. ನೋಡಿ, ಇದು ಬೇಕಾಗಿಲ್ಲ, ಇದು ಫುಲ್ ಇಲ್ಲಿಂದ ತೆಗಿತಾ ಇದ್ದೀನಿ, ಇದು ಇಲ್ಲಿಂದ ತೆಗ್ದಿದ್ದೀನಿ. ಇವು ಬೇಕು ನಮಗೆ, ಸೈಡದ್ದು ಬೇಕು. ಸೆಂಟ್ರಲ್ಲಿ ಈ ಥರ ಮಧ್ಯ 2-3 ಬಂದಿರೋದು ನಮ್ಗೆ ಬೇಕಾಗಿಲ್ಲ. ಎಲ್ಲ ತೆಗಿಬಾರ್ದು, ಎಲ್ಲಿ ಹತ್ರ ಬಂದಿರ್ತಾವೋ ಅವು ತೆಗಿಬೇಕು ಸರ್. ಇದು ಎಲ್ಲಿ ಹತ್ರ ಬಂದಿರ್ತಾವೋ ತೆಗಿಬೇಕು. ಮಿಕ್ಕಿದಿವಲ್ಲ 1-1.5 ಅಡಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಗಿಡನ ಬೆಳೆಸ್ಕೋಬೇಕು ಸರ್. ಇದರಲ್ಲಿ ರೆಂಬೆ ಬರುತ್ತೆ. ಇದು ಗಿಡ ದೊಡ್ಡದಾಗಿದ ಮೇಲೆ ಪ್ರೂಮಿಂಗ್ ಮಾಡೋದು ಇಂಪಾರ್ಟೆಂಟ್ ಸರ್. ಪ್ರೂಮಿಂಗ್ ಮಾಡಿದ ಮೇಲೆ ನಿಮಗೆ ಹೂವು ಪಿಂದೆ ಸ್ಟಾರ್ಟ್ ಆಗೋದು ಗಿಡದಲ್ಲಿ ಒಳ್ಳೆ ಇಳುವರಿ ಬರುತ್ತೆ. ವರ್ಷ ಪ್ರೂಮಿಂಗ್ ಅನ್ನೋದನ್ನು ತುಂಬ ಜನ ಕ್ಲಾಸಸ್ ಹೇಳ್ಕೊಡ್ತಾರೆ, ಅದನ್ನು ನೋಡ್ಬೋದು. ಇಲ್ಲ ಗೊತ್ತಿರೋ ನಮ್ಗೆ ಹೇಳ್ದ್ರೆ ಹೇಳ್ಕೊಡ್ತೀವಿ. ನೀವು ಗಿಡ ನಾಟಿ ಮಾಡಿ ಫಸಲ್ ಬಿಡ್ತೀರ 18 ತಿಂಗಳು ಅಂದರೆ ನವಂಬರು ಇಲ್ಲ ಡಿಸೆಂಬರ್ ನಮ್ಮ ವೆದರು ನಮ್ಮ ಕಡೆ ಆಗೋದು. ಬೇರೆ ಕಡೆ ಎಲ್ಲ ಬೇರೆ ಮಂತ್ಗಳಿದ್ದಾವೆ, ಅವ್ರ ಸೀಸನ್ ನೋಡಿಕೊಂಡು ಪ್ರೂಮಿಂಗ್ ಮಾಡ್ಬೇಕು ಸರ್. ಪ್ರೂಮಿಂಗ್ ಇಂಪಾರ್ಟೆಂಟು. ಹಾರ್ವೆಸ್ಟಿಂಗ್ ಮಾಡಿದ ಮೇಲೂ ಒಂದು ಪ್ರೂಮಿಂಗ್ ಪದ್ಧತಿ ಇದೆ, ಅದು ಹೇಳ್ಕೊಡ್ತೀವಿ. ಗಿಡ ಬೆಳೆಸ್ಕೊಂಡು ಚೆನ್ನಾಗಿ ನೀವು 2 ವರ್ಷದ್ದು ಒಂದು ಕ್ರಾಪ್ ತಗೊಳ್ಳಿ. ಈ 3ನೇ ಕ್ರಾಪಿಗೆ ಬೇರೆ ರೀತಿಯಲ್ಲಿ ಇರುತ್ತೆ ಪ್ರೂಮಿಂಗ್, ಅದು ಹೇಳ್ಕೊಡ್ತೀವಿ. ನರ್ಸರಿ ಸಹ ಐತೆ ಅಂತ ಹೇಳಿದ್ರೆ. ಆಪಲ್ ಪ್ಲ್ಯಾಂಟ್ ನರ್ಸರಿ ಇದೆ ಸರ್ ನಮ್ಮದೇ. ಬನ್ನಿ ಸರ್, ತೋರಿಸ್ತೀನಿ ನಮ್ಮ ಆಪಲ್ ಪ್ಲ್ಯಾಂಟ್ ನರ್ಸರಿ. ಬನ್ನಿ ಸರ್ ಒಳಗಡೆ. ನೋಡಿ ಸರ್, ನಮ್ಮ ಆಪಲ್ ಪ್ಲ್ಯಾಂಟ್ಸ್ ಇದೆಲ್ಲ ಟೋಟಲ್ ಹಿಮಾಚಲ್ ಕಡೆಯಿಂದ ಬಂದಿರೋದು. ಹಿಮಾಚಲ್ ಪ್ರದೇಶದಿಂದ ತಂದಿದ್ದೀವಿ. 3 kg ಬ್ಯಾಗಲ್ಲಿ ಇಟ್ಟಿದ್ದೀವಿ. ಇದು ನೋಡ್ತಾ ಇದ್ದೀರಾ, 2 ವರ್ಷದ ಹಳೆ ಗಿಡ ಸರ್. ಇದು 18 ತಿಂಗಳಿಂದ 2 ವರ್ಷದ ಹಳೆ ಗಿಡ. ಮ್ಯಾಕ್ಸಿಮಮ್ ಇದು ನಾಟಿ ಮಾಡಿದ 12 ತಿಂಗಳಿಗೆ ಕ್ರಾಪ್ ಹಿಡಿತದೆ ಸ್ಯಾಂಪಲ್ ಆಪೆಲ್ಲು. 3 kg ಬ್ಯಾಗಲ್ಲಿ ಮಾಡಿದ್ದೀವಿ. ಇದು ಗ್ರಾಫ್ಟೆಡು, ಬಟ್ ಇದು ಗ್ರಾಫ್ಟಿಂಗ್ ಮಾಡಿ 1.5 ವರ್ಷ ಆಗಿದೆ ಸರ್. ಗ್ರಾಫ್ಟಿಂಗ್ ಆಗಿ ನಾವು ನಾಟಿ ಮಾಡಿದ್ದು 6 ತಿಂಗಳು ಗ್ರಾಫ್ಟೆಡು, ಬಟ್ ಅದು ಗಿಡ ಅಷ್ಟೊಂದು ಡೆವಲಪ್ ಆಗೋಲ್ಲ. ಇದು ನಾಟಿ ಮಾಡಿದ್ರೆ ಬೇಗ ಡೆವಲಪ್ ಆಗುತ್ತೆ ಸರ್. ಇನ್ನೂ ಸ್ಟಮ್ಸ್ ಎಲ್ಲ ದಪ್ಪ ಆಗುತ್ತೆ ಬೇಗ. ಇದೆಲ್ಲ ದಪ್ಪ ಜಾಸ್ತಿ ಇದೆ, ಬೇಗ ಡೆವಲಪ್ಮೆಂಟ್ ಆಗುತ್ತೆ. ಇದರಲ್ಲಿ ಯಾವುದು ಫೇಲರ್ ಆಗೋಲ್ಲ. ಇದರಲ್ಲಿ ವೆರೈಟಿ ಬಂದುಬಿಟ್ಟು ಹರ್ಬಲ್ 99, ಅನ್ನ, ಡೋರ್ ಸೆಟ್ಟು, 3 ವೆರೈಟಿ ನಮ್ಮ ಕಡೆ ಸಕ್ಸಸ್ಫುಲ್ ಆಗುತ್ತೆ ಅಂತೇಳಿ ನಮ್ಮಲ್ಲಿ 3 ವೆರೈಟಿನೂ ಸಿಕ್ಕುತ್ತೆ ಸರ್. ಇವಾಗ ನಮ್ಮ ಹತ್ರ ಸ್ಟಾಕು ಇದು ನೋಡ್ತಾ ಇರೋದು ಇದು ಅನ್ನ ಆಪೆಲ್ಲು. ಆ ಕಡೆ ನೋಡ್ತಾ ಇರೋದು ಗೋಲ್ಡನ್ ಡೋರ್ ಸೆಟ್ಟು. ಆ ಕಡೆ ನೀವೇನು ನೋಡ್ತಾ ಇದ್ದೀರಾ ಅದು ಗೋಲ್ಡನ್ ಡೋರ್ ಸೆಟ್ಟು. ಟೋಟ್ಲ್ ಒಂದು 7,000 ಗಿಡ ಇದೆ ಸರ್ ನನ್ನ ಹತ್ರ ಸ್ಟಾಕು.
ಒಳ್ಳೆ ಗಿಡ ಇದು. 18 ತಿಂಗಳು ಹಳೆ ಗಿಡ ಇದು. 18 ತಿಂಗಳಿಂದ 2 ವರ್ಷದ ಹಳೆ ಗಿಡ ಸರ್ ಇದು. ಗ್ರಾಫ್ಟಿಂಗ್ ಆಗಿನೇ ಇದು ನೋಡಿ, ಗ್ರಾಫ್ಟಿಂಗ್ ಮುಗ್ದಿನೇ ಇದು 1.5 ವರ್ಷ ಆಗಿದೆ. ನಾವು ಕಟ್ ಮಾಡಿ ಬ್ಯಾಕ್ ಹಾಕಿರೋದು. ಇದು ನಾಟಿ ಮಾಡಿದ್ದು 12 ಮಂತ್ಗೆಲ್ಲ ಸ್ಯಾಂಪಲ್ ನೋಡ್ಬೋದು. ರೈತರು ಹಾಕಿದ್ದು 12 ತಿಂಗಳಿಗೆ ಸ್ಯಾಂಪಲ್ ನೋಡ್ಬೋದು. ನಾವು ಒಂದು ಗಿಡಕ್ಕೆ ಒಂದು 5 kg 8 kg ಬಿಡಬೇಕಂದ್ರೆ ನಾವು 18ನೇ ತಿಂಗಳಲ್ಲಿ ಬಿಟ್ಕೋಬೋದು. 18ನೇ ತಿಂಗಳಿಂದ ಕಮರ್ಷಿಯಲ್ ಕ್ರಾಪಿಗೆ ಬಿಟ್ಕೋಬೋದು. ಇದು ಅಂಥ ಸಕ್ಸಸ್ಫುಲ್ಲು. ಇದರಲ್ಲಿ ಯಾವುದು ಗಿಡ ಜಾಸ್ತಿ ಹೋಗೋ ಚಾನ್ಸಸ್ ಇರಲ್ಲ ನಮ್ಮಲ್ಲಿ, ನಾವು ಇಟ್ಟಿರೋ ಗಿಡ. ಯಾಕಂದರೆ 6 ತಿಂಗಳು ಗ್ರಾಫ್ಟೆಡು, 5 ತಿಂಗಳು ಗ್ರಾಫ್ಟೆಡು, 1 ವರ್ಷದ ಒಳಗಡೆ ಗ್ರಾಫ್ಟೆಡ್ ಎಲ್ಲ ತಗೊಂಡ್ರೆ ಆಲ್ಮೋಸ್ಟ್ ಅರ್ಧ ಗಿಡ ಹೋಗ್ಬಿಡ್ತವೆ. ಇದು ಎಲ್ಲ ಬಳ್ತಿರೋ ಸರ್, ಒಳ್ಳೆ ಗಿಡ ಇದು. ಅದರಿಂದ ಯಾವುದು ಗಿಡ ಇದು ಫೇಲ್ ಆಗಲ್ಲ. ಇದು ನಾನು ಬಂದುಬಿಟ್ಟು ರೇಟ್ ಬಗ್ಗೆ ಹೇಳಿದ್ರೆ ಬರೀ 200 ರೂಪಾಯಿ ಒಂದು ಗಿಡ ಕೊಡ್ತಾಯಿದ್ದೀವಿ ಸರ್ ಇಲ್ಲೇ. ನೀವು 1000 ಗಿಡ ಮೇಲೆ ಏನಾದರೂ ಕೇಳಿದ್ರೆ 4 ಸ್ಟೇಟ್ಗೂ, ಕರ್ನಾಟಕ ಆಗ್ಬೋದು, ಆಂಧ್ರ, ತೆಲಂಗಾಣ, ತಮಿಳ್ನಾಡು 4 ಸ್ಟೇಟ್ ಆಗ್ಗೂ 1000 ಗಿಡ ತೊಗೊಂಡ್ರೆ ಫ್ರೀ ಡೆಲಿವರಿ ಇದೆ. ಫ್ರೀ ಡೆಲಿವರಿ ಕಳಿಸ್ಕೊಡ್ತೀನಿ. ಡೆಲಿವರಿ ಚಾರ್ಜ್ ಏನು ಬೀಳಲ್ಲ. 1000 ಗಿಡ ತೊಗೋಬೇಕು ಮ್ಯಾಕ್ಸಿಮಮ್. ಯಾಕಂದರೆ ನಾವು ಆಟೋ ಬಾಡಿಗೆ ಇದು ವರ್ಕೌಟ್ ಮಾಡಿ ಅಷ್ಟು ದೂರ ಕಳಿಸ್ಬೇಕಾಗುತ್ತೆ. ಇಲ್ಲ ನೀವು 250ನಿಂದ 1000 ಒಳಗಡೆ ಬೇಕಂದರೆ ಆಟೋ ಚಾರ್ಜ್ ಸಪ್ರೇಟ್ ಆಗುತ್ತೆ, ಕಳಿಸ್ಕೊಡ್ತೀವಿ. 250 ಗಿಡದಿಂದ ಆ ಕಡೆಯವರು ಮಾತ್ರಕ್ಕೆ ನಾವು ವೆಹಿಕಲ್ ಆಪ್ಷನ್ ಇಟ್ಟಿರೋದು. ಇಲ್ಲ 250 ಗಿಡದಿಂದ ನಿಮ್ಗೆ 5 ಗಿಡ, 10 ಗಿಡ, 20 ಗಿಡ, 25 ಗಿಡ, 100 ಗಿಡ ಆ ಥರ ಬೇಕಂದರೆ ಬನ್ನಿ, ನಿಮ್ಮದೇ ವೆಹಿಕಲ್ ತೊಗೊಂಡು ಇಲ್ಲೇ ಬಂದು ತೊಗೊಂಡೋಗಿ. ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು 5 ಗಿಡ, 10 ಗಿಡ, 100 ಗಿಡ ಅವರಲ್ಲ, ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲೇ ಬಂದು ನೀವೇ ತೊಗೊಂಡೋಗಿ ಸರ್. ನಾವು ಡೆಲಿವರಿ ಆಪ್ಷನ್ನು ಅಷ್ಟು ಗಿಡಕ್ಕೆಲ್ಲ 100 ಗಿಡ ಕಡಿಮೆ ಗಿಡಕ್ಕೆಲ್ಲ ಇಲ್ಲ ನಮ್ಮಲ್ಲಿ. ಕೊರಿಯರ್ ಎಲ್ಲ ಮಾಡಲಿಕ್ಕಾಗಲ್ಲ. ಯಾಕಂದರೆ ನಮ್ಮ ಇಲ್ಲಿ ತೋಟದಲ್ಲೇ ನರ್ಸರಿ ಇರೋದ್ರಿಂದ ನಮಗೆಲ್ಲ ಟ್ರಾನ್ಸ್ಪೋರ್ಟೇಷನ್ನು ಆಪ್ಷನ್ಸ್ ಇಲ್ಲ ಇಲ್ಲಿ. ಅದರಿಂದ ನೀವು ಇಲ್ಲೇ ಬಂದು ತೊಗೊಂಡೋಗಿ ಸರ್.